BSc first semester, subject physics. Okay, DSC course. ಇದು ನಾವು ಡಿಸ್ಕಷನ್ ಮಾಡ್ತಾ ಇರೋದು NEP syllabus. ಓಕೆ, ಡ್ಯೂರೇಷನ್, ಎಕ್ಸಾಮಿನೇಷನ್ ಡ್ಯೂರೇಷನ್ 2 hours ಇರುತ್ತೆ, ಆ್ಯಂಡ್ ಮಾರ್ಕ್ಸ್ 60 marks. This 40 marks is your internal. ಓಕೆ, ಕೋರ್ಸ್ ಟೈಟಲ್ ಏನಿದೆ ನೋಡ್ರಿ, ದಟ್ ಈಸ್ ಮೆಕ್ಯಾನಿಕ್ಸ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಯೂನಿಟ್ ನಂಬರ್ 1, and number of hours allotted, that is 14 hours. Okay, unit 1, frame of reference and special theory of relativity. ಎರಡು ಪಾರ್ಟ್ ಅದಾವ ಇಲ್ಲಿ, ಒಂದು ಫ್ರೇಮ್ ಆಫ್ ರೆಫರೆನ್ಸ್, ಇನ್ನೊಂದು ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ. ಓಕೆ, ಈಗ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇರೋದು ಫ್ರೇಮ್ ಆಫ್ ರೆಫರೆನ್ಸ್ ಅಂದರೆ ಏನು, ಅದರ ಟೈಪ್ಸು. ಒಂದದ inertial frame of reference, another one is that is non-inertial frame of reference. Okay, along with mattond topic discussion ಮಾಡ್ತಾ ಇದ್ದೀವಿ, that is fictitious force. Okay, these 3 topics we are going to discuss in this video. Frame of reference ಅಂದ್ರೆ ಅರ್ಥ ಏನು? what do you mean by frame of reference? ಅದನ್ನು ಈ ರೀತಿ ಅರ್ಥೈಸ್ಕೋಬಹುದು. ಏನಂತ ಹೇಳಿ, ಸಪೋಸ್ ಪರ್ಸನ್ ಎ ಅನ್ನೋನು ಈ ಬಸ್ ಸ್ಟಾಪಲ್ಲಿ ನಿಂತಿದ್ದಾನೆ, ಆ್ಯಂಡ್ ಬಸ್ ಈಸ್ ಮೂವಿಂಗ್ ವಿತ್ ಅ ಸ್ಪೀಡ್ ಆಫ್ 60 km/h, ಆ್ಯಂಡ್ ಹಿಯರ್ ದ ಅನದರ್ ಪರ್ಸನ್, ದಟ್ ಪರ್ಸನ್ ಸಿ, ಹಿ ಈಸ್ ಇನ್ ಅ ಕಾರ್. ಆ ಕಾರ್ ಇಸ್ ಮೂವಿಂಗ್, ಆ ಕಾರ್ ಎಷ್ಟು ಸ್ಪೀಡ್ನ ಓಡಿಸ್ತಾ ಇದ್ದಾನೆ? 40 km/h ಸ್ಪೀಡ್ನ ಓಡಿಸ್ತಾ ಇದ್ದಾನೆ. ಅಕಾರ್ಡಿಂಗ್ ಟು ವಾಟ್ ಹೀಸ್ ಪರ್ಸ್ಪೆಕ್ಟಿವ್, ಪರ್ಸನ್ ಏನ್ ಪರ್ಸ್ಪೆಕ್ಟಿವ್ ಇಂದ ಹೀಸ್ ಸ್ಪೀಡ್ ಇಸ್ 40 km/h and bus speed is 60 km/h. Okay, with respect to car or this person in the car, the speed of this bus ಏನದಲ್ಲ, this is not 60, ಎಷ್ಟದದು? 20 km ಇದೆ. ಹಾಗಾಕೈತ್ರಿ, ಬಿಕಾಸ್ ಮೋಷನ್ ಈಸ್ ರಿಲೇಟಿವ್. ಹೌದು, ಓಪನ್. ಓಕೆ, ಇವನ್ ನೋಡಿದಾಗ ಇವನಿಗೆ 60 km/h ಕಾಣುವಂತಹ ಬಸ್ಸು, ಇವನ್ ನೋಡಿದಾಗ, ಪರ್ಸನ್ ಸಿ ನೋಡಿದಾಗ ಅದೇ ಬಸ್ಸು ಅಲ್ಲಿ ಹೋಗ್ತಾ ಇದೆ, ಬೇರೆ ಕಡೆಯಲ್ಲಿ ಹೋಗ್ತಾ ಇಲ್ಲ, ಅವನಿಗೆ 20 km/h ಕಾಣಿಸ್ತಾ ಇದೆ. ಅಂದರೆ ಇವನ್ ನೋಡುವಂತಹ ಏನು ಈ ಮೋಷನ್ ಆಫ್ ದ ಪಾರ್ಟಿಕಲ್ ಅಥವಾ ಬಸ್ ಅದಲ್ಲ, ಇಟ್ ಇಸ್ ಡಿಫ್ರೆಂಟ್. ಬಟ್ ಸೇಮ್ ಬಸ್, ಇವನಿಗೆ ಕಾಣ್ತಾ ಇರೋ ಸ್ಪೀಡ್ ಬೇರೆ, ಇವನಿಗೆ ಕಾಣ್ತಾ ಇರೋ ಸ್ಪೀಡ್ ಬೇರೆ. ಇವಂದು ನಾವೇನು ಕರಿತೀವಿ, ಹೀ ಈಸ್ ಇನ್ ಅ ಡಿಫ್ರೆಂಟ್ ಫ್ರೇಮ್ ಆ್ಯಂಡ್ he is in a different frame ಅಂತ ಕರಿತೀನಿ ನಾನು. ಪರ್ಸನ್ ಎ ಈಸ್ ಇನ್ ಅ ಡಿಫ್ರೆಂಟ್ ಫ್ರೇಮ್ ಆ್ಯಂಡ್ ಪರ್ಸನ್ ಬಿ, ಪರ್ಸನ್ ಸಿ ಇಸ್ ಇನ್ ಡಿಫ್ರೆಂಟ್ ಫ್ರೇಮ್. ಇವ್ರು ಬೇರೆ ಬೇರೆ ಫ್ರೇಮಲ್ಲಿ ಇದ್ದಾರೆ, ಫೋಟೋ ಫ್ರೇಮ್ ಇರುತ್ತಲ್ಲ ಆ ರೀತಿ. ಓಕೆ, ನೋ ಏನ್ರಿ ಹಾಗಂದ್ರೆ ಫ್ರೇಮ್ ಆಫ್ ರೆಫರೆನ್ಸ್ ಅಂದರೆ ಎ ಫ್ರೇಮ್ ವಿತ್ ರೆಸ್ಪೆಕ್ಟ್ ಟು ವಿಚ್ ಅ ಪೊಸಿಷನ್ ಆ್ಯಂಡ್ ಮೋಷನ್ ಆಫ್ ಅನ್ ಆಬ್ಜೆಕ್ಟ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್. ದಟ್ ಈಸ್ ಕಾಲ್ಡ್ ಅ ಫ್ರೇಮ್ ಆಫ್ ರೆಫರೆನ್ಸ್. ಓಕೆ, ಸಿಂಪಲ್ ಆಗಿ ನಾವು ಯಾವುದೇ ಇದಕ್ಕೆ ಇದು ಫ್ರೇಮ್ ಆಫ್ ರೆಫರೆನ್ಸ್ ಅಂದರೆ ನಾನು ಎಕ್ಸ್ ಎಕ್ಸಸ್ಸು, ವೈ ಎಕ್ಸಸ್ಸು, ಝೆಡ್ ಎಕ್ಸಸ್ಸನ್ನು ಅಟ್ಯಾಚ್ ಮಾಡ್ತೀನಿ. ಓಕೆ, ನಮ್ಮೇನು ಇದು ಸಿಂಪಲ್ ಕಾರ್ಟೇಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಅದಲ್ಲ. ಓಕೆ, ಆ್ಯಂಡ್ ದಿಸ್ ಇಸ್ ಅವರ್ ಸಿಂಪಲ್ ಫ್ರೇಮ್ ಆಫ್ ರೆಫರೆನ್ಸ್, ಕಾರ್ಟೇಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್. ಓಕೆ, ಆ ಕಾರ್ಟೇಷಿಯನ್ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಕೋಆರ್ಡಿನೇಟ್ಸ್ ಏನು ಎಕ್ಸ್, ವೈ ಆ್ಯಂಡ್ ಝೆಡ್ ಇದಾವೆ. ಓಕೆ, ಆ್ಯಂಡ್ ದರ್ ಇಸ್ ಸಮ್ ಪಾರ್ಟಿಕಲ್ ಅಂತ ಅನ್ಕೋರಿ, ಪಿ ಅಂತ ಪಾರ್ಟಿಕಲ್ ಅದ. ಇದನ್ನು ನಾನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನನಗೇನು ಕೋಆರ್ಡಿನೇಟ್ಸ್ ಎಕ್ಸ್, ವೈ, ಝೆಡ್ ಬೇಕು. ಅದರ ಜೊತೆ ಟೈಮು ಮಿಕ್ಸ್ ಮಾಡಿಬಿಟ್ರೆ ಅದನ್ನು ಸ್ಪೇಸ್ ಟೈಮ್ ರೆಫರೆನ್ಸ್ ಫ್ರೇಮ್ ಅಂತ ನಾವು ಕರಿತಾ ಇದ್ದೀವಿ. ಹೌದು, ಇದನ್ನ ಎಕ್ಸಾಮಲ್ಲಿ ಹೇಗೆ ಬರೀಬೇಕು ಕೇಳಿದ್ರು, ಫ್ರೇಮ್ ಆಫ್ ರೆಫರೆನ್ಸ್ ಅಂದ್ರೆ ಏನು ಅಂತ ಕೇಳಿ. ಹೇಗೆ ಬರೀಬೇಕು? ಎ ಫ್ರೇಮ್ ವಿತ್ ರೆಸ್ಪೆಕ್ಟ್ ಟು ವಿಚ್ ಎ ಪೊಸಿಷನ್ ಆರ್ ಮೋಷನ್ ಆಫ್ an object can be described, that is called a frame of reference. The simple frame of reference is Cartesian coordinate system. ನಿಮ್ಗೆ ಗೊತ್ತಿದೆ ಇದು. This is our simple frame of reference, right? ಅಂದ್ರೆ ಇಲ್ಲಿ ಆ ಪರ್ಸನ್ ಇದ್ನಲ್ಲ 11 ಅಂತ ಅನ್ಕೋರಿ, ಈ ಪಾರ್ಟಿಕಲ್ ಪಿ ಅಂದ್ರೇನು, ಅದು ಬಸ್ ಆಗಿರ್ಬೋದು ಅಥವಾ ಕಾರ್ ಆಗಿರ್ಬೋದು, right? Now here coordinates x, y, z
ವಿತ್ ಟೈಮ್ ಕನ್ಸ್ಟಿಟ್ಯೂಟ್ ಅ ಸ್ಪೇಸ್ ಟೈಮ್ ರೆಫರೆನ್ಸ್ ಫ್ರೇಮ್ ಅಂತ ಹೇಳ್ತೀವಿ. ಓಕೆ, ದ ಸೇಮ್ ಡೆಫಿನೇಷನ್, ಫ್ರೇಮ್ ಆಫ್ ರೆಫರೆನ್ಸ್ ಡೆಫಿನೇಷನ್ ನಾನು ಹೀಗೂ ಎಕ್ಸ್ಪ್ರೆಸ್ ಮಾಡ್ಬೋದು. ಹೇಗೆ ಹೀಗೂ ಅಂದರೆ, a frame of reference is a coordinate system relative to which the position and motion of a body may be described. Here types of frame of reference, ಎರಡು ರೀತಿ ಫ್ರೇಮ್ ಆಫ್ ರೆಫರೆನ್ಸ್ ಅದಾವೆ. ಒಂದು ಬರಿತಾ ಇದ್ದೀವಿ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಹೇಳಿ, ಇನ್ನೊಂದು ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್. ಫಸ್ಟ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಂದ್ರೆ ಏನು ಡಿಸ್ಕಷನ್ ಮಾಡೋಣ. ನೀವು ಕೇಳಬಹುದು, ಏನ್ರಿದು ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಂದ್ರೆ? ಸಿಂಪಲ್, ಯಾವ ಫ್ರೇಮ್ ಆಫ್ ರೆಫರೆನ್ಸ್ ಅಲ್ಲಿ ನ್ಯೂಟನ್ ಲಾಸ್ ಏನಿದಾವಲ್ಲ, ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅಥವಾ ನ್ಯೂಟನ್ಸ್ ಫಸ್ಟ್ ಲಾ ವ್ಯಾಲಿಡ್ ಆಗುತ್ತೋ ಅದನ್ನ ನಾನು ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಹೇಳ್ತೇನೆ. ಫಾರ್ ಎಕ್ಸಾಂಪಲ್, suppose there is a box on the floor. ನೀವು ಎಲ್ಲಿವರೆಗೂ ಇದರ ಮೇಲೆ ಫೋರ್ಸ್ ಹಾಕಲ್ಲ ಅಲ್ಲಿವರೆಗೂ ಈ ಬಾಕ್ಸ್ ಇಲ್ಲಿ ಡಿಸ್ಪ್ಲೇಸ್ ಆಗಲ್ಲ. ಓಕೆ, ಇದೇನದಲ್ಲ, ದಿಸ್ ಈಸ್ ಐ ಕಾಲ್ಡ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಕರಿತೀನಿ. ಯಾಕ್ರಿ? ಇಲ್ಲಿ ನ್ಯೂಟನ್ಸ್ ಫಸ್ಟ್ ಲಾ ವ್ಯಾಲಿಡ್ ಆಗ್ತಾ ಇದೆ. ನ್ಯೂಟನ್ ಫಸ್ಟ್ ಲಾ ಏನದಲ್ಲ ಅದನ್ನ ಮಾತು ಕೇಳ್ತಾ ಇದೆ ಇಲ್ಲಿ ಈ ಫ್ರೇಮ್ ಆಫ್ ರೆಫರೆನ್ಸ್. ಏನ್ರಿ ಇದು? A box on the floor that cannot move itself unless you apply force. ನೀವು ಫೋರ್ಸ್ ಅಪ್ಲೈ ಮಾಡೋರಿಗೂ ಅದು ಏನಾಗಲ್ಲ, ಮೂವ್ ಆಗಲ್ಲ. ರೈಟ್? ಓಕೆ, ಹಾಗಾದರೆ ನಾನು ಇದನ್ನ ಹೀಗೆ ಬರೋಣ, ಹೀಗೆ ಹೇಳೋಣ ಏನಂತ, ಎ ಫ್ರೇಮ್ ಆಫ್ ರೆಫರೆನ್ಸ್ ವಿಚ್ ಈಸ್ ಅಟ್ ರೆಸ್ಟ್, ಅಥವಾ ಅದ್ರ ಜೊತೆ ಇನ್ನೊಂದು ಆ್ಯಡ್ ಮಾಡೋಣ, ಅಥವಾ or moves with a constant velocity in which Newton's laws are holds good. That is called inertial frame of reference ಅಂತ ಹೇಳೋಣ. ಈ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ನಾವು ಮತ್ತೊಂದು ಹೆಸರು ಕರಿತಾ ಇದೀವಿ ಅನ್ಎಕ್ಸಲರೇಟೆಡ್ ಆರ್ ನಾನ್ ಎಕ್ಸಲರೇಟಿಂಗ್ ಫ್ರೇಮ್ ಆಫ್ ರೆಫರೆನ್ಸ್. ಸಪೋಸ್ ಹಿಯರ್ ಯು ಕ್ಯಾನ್ ಸಿ ದಿಸ್. ಏನದ? The force F is equal to, I can write M into A ಅಂತ ಬರೀಬಹುದು. ಕರೆಕ್ಟಾ? ಹಾ, ಬರೀಬಹುದು. If applied force is F is equal to 0 ಆದರೆ that M into A ಏನದಲ್ಲ 0 ಆಯಿತು. ನಿಮ್ಗೆ ಗೊತ್ತದ? ಏನು ಗೊತ್ತದ ರೀ? M will not be is equal to 0. M 0 equal to 0 ಆಗಲ್ಲ ಅಂತ. ಹಾಗಾದರೆ ಏನಾಗಬೇಕು ನೆಕ್ಸ್ಟು? acceleration A is equal to 0 ಆಗಬೇಕು. ಸರಿನಾ? ಏನಿದು? acceleration is 0 means unaccelerated, means non-accelerating frame of reference. ಓಕೆ, ಈ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಹೇಗೆ ಬರೀಬಹುದು? ಲೆಟ್ಸ್ ಸಿ. ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ನ ಎಕ್ಸಾಂಪಲ್ ಕೇಳಿದಾಗ ಹೀಗೆ ಬರೀಬಹುದಪ್ಪ. ಏನಂತ ಹೇಳಿ? ಎ ಫ್ರೇಮ್ ಆಫ್ ರೆಫರೆನ್ಸ್ which is at rest or moves with constant velocity in which Newton's laws of motion holds good is known as the inertial frame of reference. ಓಕೆ, ಇದರ ಅರ್ಥ ಇನ್ನೂ ಕ್ಲಿಯರ್ ಆಗೋದು ನಾವು ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅನ್ನು ಡಿಸ್ಕಷನ್ ಮಾಡಿದಾಗ. And from Newton's second law you can express F is equal to ma, and if applied force F is 0, then the product of m into a is equal to 0. You know that m is not equal to 0, mass 0 ಆಗಲ್ಲ, ಹಾಗಾಗಿ a is equal to 0 ಆಗ್ತಾ ಇದೆ. Thus a inertial frame of reference is also known as a unaccelerated or non-accelerating frame of reference ಅಂತ ಕರಿತೀವಿ. And here
ನಿಮ್ಗೆ ಗೊತ್ತಿದೆ ನ್ಯೂಟನ್ಸ್ ಫಸ್ಟ್ ಲಾ ಏನಂತ ಹೇಳುತ್ತೆ, ಅದೇ ಇಲ್ಲಿ ಇನ್ ಇನರ್ಷಿಯಲ್ ಫ್ರೇಮ್ ಎ ಬಾಡಿ ಕಂಟಿನ್ಯೂಸ್ ಟು ಬಿ ಇನ್ ದ ಸ್ಟೇಟ್ ಆಫ್ ರೆಸ್ಟ್ or in a state of uniform motion along straight line until an external force is acted upon it. Suppose a train which is at rest will remain at rest, or a vehicle or any substance which is at rest, it is continues to be in a state of rest unless you apply some force on it. A moving with a constant velocity, that is also an example of inertial frame. As I told, when I discuss non-inertial frame, you will get a clear idea regarding inertial frame also. Let's see what you mean by this non-inertial frame of reference. Non-inertial frame, ಯಾವ frame of reference ಅಲ್ಲಿ Newton's law is not holds good, such frame of reference are called non-inertial frame of reference. ಏನ್ರಿ ಹೇಳೋದು ಅರ್ಥ ಆಗ್ತಾ ಇಲ್ಲ. ಸಪೋಸ್ ಹೀಗೆ ಅನ್ಕೋರಿ, is a bus which is moving in this direction, or suppose the bus is accelerate in this direction. The person inside the bus, he feels the backward jerk. ಯಾರಾದ್ರೂ ಮುಂದಿಂದ ಅವಂಗ ಹಿಂದೆ ದುಗ್ಸಿದ್ರ? ಇಲ್ಲ, ತಾನೇ ಹಿಂದೆ ಹೋಗ್ತಾನವ. The accelerated bus or a vehicle is your non-inertial frame ಅಂತ ಹೇಳ್ಬೋದು. What do you mean by that? Here ಇಲ್ಲಿಂದ ಫೋರ್ಸ್ ನಾವು ಅಪ್ಲೈ ಮಾಡ್ತಾ ಇಲ್ರಿ, ತಾನೇ ಪರ್ಸನ್ ಹಿಂದ್ಗಡೆ ಹೋಗ್ತದಾನೆ. ಅಥವಾ ಯಾವುದೋ ಒಂದು ಬಾಕ್ಸ್ ಇಟ್ಟಿದ್ದಾರೆ ಅಂತ ಅನ್ಕೋರಿ. ಸಪೋಸ್ ವಿ ಪುಟ್ ಸಮ್ ಬಾಕ್ಸ್ ಇನ್ಸೈಡ್ ದ ವೆಹಿಕಲ್ ಅಂಡ್ ಆಸ್ ದಿಸ್ ಬಸ್ ಸಡನ್ಲಿ accelerates, that box moves in backward direction. If that bus accelerates in this direction, that box moves in this direction. ನೀವು ಅಬ್ಸರ್ವ್ ಮಾಡಿರ್ಬೋದು, ನೀವೇ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರಿ, ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ. ಓಕೆ, ಆರ್ ರಿವರ್ಸ್ನೂ ಆಗುತ್ತೆ. ಏನಾಗುತ್ತೆ ರೀ, ಹಿಯರ್ ಸಪೋಸ್ ಬಸ್ ಸಡನ್ಲಿ ಸ್ಟಾಪ್ ಆಯಿತು, ಮೀನ್ಸ್ ಅಲ್ಲಿಯೂ ಕೂಡ ವೆಲಾಸಿಟಿಯಲ್ಲಿ ಚೇಂಜ್ ಆಯಿತು. ವೆಲಾಸಿಟಿಯಲ್ಲಿ ಚೇಂಜ್ ಅಂದರೆ ಎಕ್ಸಲರೇಷನ್ ಅದೇ ಅಂತ ಅರ್ಥ. ದಟ್ ಇಸ್ ವಾಟ್ accelerated frame of reference. Here the person feel forward jerk is okay. ಯಾರಾದರೂ ಹಿಂದಿಂದ ದುಗಿಸ್ತಾ ಇದ್ದಾರಾ? ಇಲ್ಲ, he feel the forward jerk. Okay, let's see the clearly. ನಿಮ್ಗೆ ನೆನಪಿಲ್ಲ ಅಂದ್ರೆ ಈಗ ನೋಡು ಅಂತ ಹೇಳ್ರಿ ಇದನ್ನ. Now car is moving, suddenly accelerates. ಏನಾಯ್ತು, ಸಡನ್ ಆಗಿ ಎಕ್ಸಲೇಟ್ ಆದಾಗ ಅವ್ರಿಬ್ರು ಹಿಂದ್ಗಡೆ ಫೋರ್ಸ್ನ ಫೀಲ್ ಮಾಡಿದ್ರು. ಯಾರಾದ್ರೂ ಮುಂದೆ ಗೊತ್ತಿದ್ರೆ ಅವರಿಗೆ? ಇಲ್ಲ. ಲೆಟ್ಸ್ ಸೇ another one. Okay, here you can see when suddenly accelerate ಮಾಡಿದಾಗ they feel the backward jerk feel ಮಾಡಿ. And same thing is happening here also. ಇಲ್ಲಿ ಅದೇ ರೀತಿ ಆಗ್ತಾ ಇರೋದು. ಆ accelerated bus ಅಥವಾ ವೆಹಿಕಲ್ನ ಏನು ಕರಿತೀನಿ, that is non-inertial frame of reference ಅಂತ ಹೇಳ್ತಾ ಇದ್ದೀನಿ. ಯಾಕ್ರಿ ಹಾಗೆ ಹೇಳ್ತೀರಿ? ಇಲ್ಲಿ ಫೋರ್ಸ್ ಹಾಕದೆ ಏನು ಬಾಡಿ ಮೂವ್ ಆಗ್ತಾ ಇದೆ ಅಂದರೆ ನ್ಯೂಟನ್ಸ್ ಲಾ ಅಲ್ಲಿ ವ್ಯಾಲಿಡ್ ಇಲ್ಲ. ನ್ಯೂಟನ್ಸ್ ಲಾ ಏನಾಗುತ್ತೆ, ಎಲ್ಲಿವರೆಗೂ ನೀವು ಫೋರ್ಸ್ ಹಾಕಲ್ಲ, ಯಾವುದೇ ಒಂದು ವಸ್ತು ರೆಸ್ಟ್ ಇಲ್ಲದ ಅದು ರೆಸ್ಟಲ್ಲೇ ಇರುತ್ತೆ, ರೈಟ್? ಬಟ್ ಇಲ್ಲಿ ಹಾಗಾಗ್ತಾ ಇಲ್ಲ. ಇದೇನದಲ್ಲ, ದಿಸ್ ಇಸ್ ಅ ಫ್ರೇಮ್ ಆಫ್ ರೆಫರೆನ್ಸ್ ಇನ್ ವಿಚ್ ನ್ಯೂಟನ್ಸ್ ಲಾ ಈಸ್ ನಾಟ್ ವ್ಯಾಲಿಡ್. ಅದನ್ನು ನಾನು ಏನು ಕರಿತೀನಿ, ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಹೇಳ್ತೀನಿ. ಇಲ್ಲಿ ಎಕ್ಸಾಂಪಲ್ ಏನು, ಅವರ್ ಎಕ್ಸಲರೇಟೆಡ್ ವೆಹಿಕಲ್ ಇಸ್ ಅ ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಹೇಳ್ಬೋದು. ಓಕೆ, ಇದ್ರ ಬಗ್ಗೆ ಏನಾದರೂ ಲೈನ್ ಬರೀರಿ ಅಂತ ಎಕ್ಸಾಮಲ್ಲಿ ಕೇಳಿದ್ರೆ ಏನು ಬರೀಬೇಕು? ನಾನ್ ಇನರ್ಷಿಯಲ್ ಫ್ರೇಮ್, ಎ ಫ್ರೇಮ್ ಆಫ್ ರೆಫರೆನ್ಸ್ ವಿಚ್ ಮೂವ್ಸ್ ವಿತ್ ಅ ವೇರಿಯಬಲ್ ವೆಲಾಸಿಟಿ ಇನ್ ವಿಚ್ Newton's laws does not hold good is called non-inertial frame of reference. ಏನಂದ್ರೆ ಯಾವ ಫ್ರೇಮ್ ಆಫ್ ರೆಫರೆನ್ಸ್ ಅದು ವೇರಿಯಬಲ್ ವೆಲಾಸಿಟಿಯಿಂದ ಮೂವ್ ಆಗ್ತಾ ಇದೆಯೋ, ವೇರಿಯಬಲ್ ವೆಲಾಸಿಟಿಯಿಂದ ಮೂವ್ ಆಗ್ತಾ ಇದೆ ಅರ್ಥ ಅದು ಎಕ್ಸಲರೇಟ್ ಆಗ್ತಾ ಇದೆ ಅಂತ ಅರ್ಥ. ಅಲ್ಲಿ ಏನಾಗ್ತಾ ಇದೆ, ನ್ಯೂಟನ್ಸ್ ಲಾ ಮಾತು ಕೇಳಂಗಿಲ್ಲ, ರೈಟ್? ಅಂಡ್ ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಈಸ್ ಆನ್ ಎಕ್ಸಲರೇಟೆಡ್ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಹೇಳ್ತೀವಿ. And another point, here in non-inertial frame, a body experiences a force which actually do not act on body
but appears to act on a body. An accelerated vehicle is an example of non-inertial frame. And all accelerated frames and rotating frames ನಾವೇನು ಕರಿತೀವಿ non-inertial frames ಅಂತ ಹೇಳ್ತಾ ಇದ್ದೀವಿ. Next one is a fictitious force, or we call it a pseudo force ಅಂತ ಕರಿತೀರಿ, or it is also called inertial force ಅಂತ ಹೇಳ್ತೀವಿ, ಅಥವಾ ಅದನ್ನು de-Alembert force ಅಂತ ಹೇಳ್ತೀವಿ. All are same. ಏನ್ರಿದು fictitious force ಅಂದ್ರೆ? Just we have discussed here. ಬಸ್ ಸಡನ್ ಆಗಿ ಸ್ಟಾಪ್ ಆಯಿತು, ಯು ಫೀಲ್ ದ ಫಾರ್ವರ್ಡ್ ಜರ್ಕ್, ಯು ಆರ್ ಫೀಲಿಂಗ್ ಫಾರ್ವರ್ಡ್ ಜರ್ಕ್. The force on you because of which you are feeling forward jerk, that force is not real force. That is a fictitious force, a pseudo force anta ಹೇಳ್ತೀವಿ. I hope you are getting what is that fictitious force or pseudo force. It is not real. It appears the force is acting and you feel the force feel ಮಾಡ್ತಾ ಇದ್ರಿ, but ಅದು actual force ಇಲ್ಲ. ಓಕೆ, ಏನ್ರಿ fictitious force ಅಂದ್ರೆ? ಹಾಗಾದ್ರೆ now a force that is acting on body due to the acceleration of non-inertial frame. ಈ ಬಸ್ accelerate ಆಗ್ತಾ ಇದೆ ಈ directionally, because of which here you can see this, here bus is accelerating in this direction and because of which you will feel the force in backward direction, opposite acceleration in the e direction and you are feeling the force in opposite direction. Suppose if bus suddenly stops or bus deaccelerates, ಏನಾಗ್ತಾ ಇದೆ, the direction of acceleration is in this direction, backward direction, and you will feel the force in forward direction. Here in case of fictitious force ಅಲ್ಲಿ the direction of acceleration of the non-inertial frame ಮತ್ತೆ ಏನು force, fictitious force, they are in opposite direction. Okay, what can we write regarding this fictitious force? ಈ fictitious force ಮೇಲೆ ಏನು ಬರೀಬಹುದು ನಾವು ಲೈನ್ ಅನ್ನ? Let's see that. ಹೇಗೆ ಬರೀತೀನಿ? A force acting on a body due to acceleration of non-inertial frame is called fictitious force. Because of non-inertial frame ಏನಾಯಿತು, a body, a force acting on the body due to the acceleration of non-inertial frame, that is we call a fictitious force. I hope you are getting the definition. If A naught is acceleration of non-inertial frame, then the fictitious force is given by F naught. This is a fictitious force is equals to m into A naught. What is A naught? A naught is the acceleration of non-inertial frame. Suppose this is the direction of acceleration of the non-inertial frame anta ankori, and you will feel the backward jerk. If car is suddenly accelerate in this direction, you will feel a backward jerk, right? And that is F naught. This is F naught and this is A naught. This is the acceleration of non-inertial frame of reference, and you will feel the body here feels the force in this direction in. Okay, and that's why the negative sign here, negative sign indicates that the fictitious force is opposite to the direction of acceleration, and fictitious force is equals to, we can write, that is minus mass of the body into acceleration of non-inertial frame. Okay, these are the three topics so far we have discussed. In discussion ಮಾಡಿದ್ವಿ, that is so far we have discussed these three topics. Frame of reference ಅಂದ್ರೆ ಏನು, ಅದರಲ್ಲಿ inertial frame, non-inertial frame ಮತ್ತೇನು fictitious force. Okay, next class we will discuss, that is Galilean transformation equation, ಅದರದೇನು derivation.